ಚಲ್ ನೋಡಿ ಫ್ರೆಂಡ್ಸ್, ಎಂಟ್ರಿ ಆಗ್ತಾ ಇದೀವಿ ಬೆಟ್ಟದ ಒಳಗಡೆ. ಫುಲ್ಲು ಆಫ್ ರೋಡ್ ಇದೆ. ಇನ್ನು ಹೋಗ್ಲಿ ಐಸ, ಇನ್ನು ಹೋಗ್ಲಿ ಐಸ, ಆಮೇಲೆ ಐಸ್ ಬಿಡಿ ಕಣೋ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಕಾಡೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಚಿಟ್ಟೆಗಳು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ತುಂಬ ನೇಚರ್ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ವ್ಯೂ ಇದೆ. ಅದು ಇವಾಗ ಎಷ್ಟು 12 ಗಂಟೆ ಟೈಮಿಂಗಲ್ಲೂ ಕೂಡ ಎಷ್ಟು ವೆದರ್ ಚೆನ್ನಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಪೀಸ್ ಆಗಿದೆ. ಅಯ್ಯೋ ಮುಳ್ಳು ಚುಚ್ಬಿಡ್ತು ಕಣೋ, ನಿಧಾನ ಕಣೋ. ನೋಡಿ ಫ್ರೆಂಡ್ಸ್, ಓಡಿಸೋರ್ಗೆ ಏನೂ ಇಲ್ಲ, ಹಿಂದೆ ಕೂತಿರೋರ್ಗೆ ಕಷ್ಟ. ಇವ್ರಿಗೇನು ಓಡಿಸ್ಕೊಂಡು ಹೋಗ್ಬಿಡ್ತಾರೆ, ಹಿಂದಿರೋರ್ಗೆ ಏನೇನು ಚುಚ್ತದೆ ಏನೇನು ಮಾಡ್ತಾರೆ ಏನು ಕೇಳಲ್ಲ, ಹಿಂದೆ ಹೋಗ್ತಾ ಇರ್ತಾರೆ. ಅಕ್ಷಯ್, ಫುಲ್ ಟಾಪ್ ಮೇಲೆ ಗಂಟೆ ಹೋಗುತ್ತಾ ಗಾಡಿ? ಹೋಗುತ್ತೆ, ಸ್ವಲ್ಪ ಮೆಟ್ಲೈತೆ, ಒಂದು 50 ಮೆಟ್ಲು ಅಷ್ಟೇ. ಓಕೆ, ಟಾಪ್ ತನಕ ಹೋಗುತ್ತೆ ಫ್ರೆಂಡ್ಸ್, ಆರಾಮಾಗಿ ಬರ್ಬೋದು ಗಾಡೀಲಿ. ಅಲ್ಲಿಂದ ಒಂದು 50 ಮೆಟ್ಲು ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನೋ ವರಿ. ಇನ್ನೇನಪ್ಪ ಸಮಾಚಾರ ಅಕ್ಷಯ್? ಶೈನ್ ಶಾಟ್ಸ್ ಚೆನ್ನಾಗಿದೆ. ಯಾವ್ದಾರ ಒಂದು ಸೈಡ್ ಇನ್ಕಮ್ ಇರ್ತೀರ, ಈ ಥರ ಬೆಟ್ಟ ಬೇಜಾನ್ ಹೋಗ್ಬೋದು. ನೋಡಿ ನವಿಲ್ ಹೆಂಗ್ ಪಾಸ್ ಆಯ್ತು. ಈ ಥರ ಬೇಜಾನ್ ಬೆಟ್ಟಗಳೈತೆ. ಕನಕಪುರ ಒಂದು ಕರ್ನಾಟಕಮಯವಾದಂಥ ಜಾಗ ಅಂತ ಹೇಳ್ಬೋದಲ್ವಾ? ಹೌದು, ಕರ್ನಾಟಕ ಒಂದು ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಹೆಂಗೆ ಹೇಳ್ತಾರೆ ಹಂಗೆ ಸೇಮ್ ಕನಕಪುರನೂ ಅಷ್ಟೇ. ಕನಕಪುರ ಇಸ್ ಜಸ್ಟ್ ಒನ್ ಪ್ಲೇಸ್, ಬಟ್ ಯು ವಿಲ್ ಸೀ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಡಿಫ್ರೆಂಟ್ ನೇಚರ್. ಸುತ್ತಮುತ್ತ ಒಳ್ಳೆ ನೇಚರ್ ಸಕ್ಕತ್ತಾಗಿದೆ. ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲೆಲ್ಲಿ ಮಾಡ್ತಾನೆ ಅವೆಲ್ಲ ನೋಡಿ. ಸಡನ್ ಪ್ಲಾನ್ ಎಷ್ಟು ಚೆನ್ನಾಗಿರುತ್ತೆ ಜೀವನದಲ್ಲಿ. ಇವತ್ತು ನೋಡಿ ನಾವು ಈ ಟ್ರಯಲ್ಸ್ಗೆಲ್ಲ ಬರ್ತೀವಂತ ನಮ್ಗೆ ಗೊತ್ತೇ ಇರಲಿಲ್ಲ. ಹೆಂಗೋ ನಮ್ಮ ಎಕ್ಸ್ಪಲ್ಸ್ ಇರೋದಕ್ಕೂ ಅದಕ್ಕೂ ಒಳ್ಳೊಳ್ಳೆ ಟ್ರಯಲ್ಸ್ ಮಾಡ್ತೀವಿ, ಬೆಟ್ಟ ಗುಡ್ಡ ಎಲ್ಲ ಹತ್ತಿಸ್ತೀವಿ. ಅದು ಏನಾದರೂ ಹೇಳಿ ಫ್ರೆಂಡ್ಸ್ಗಳು ತುಂಬ ಜಾಸ್ತಿ ಇದ್ದಷ್ಟು ಖುಷಿ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಅಕ್ಷಯ್ ಬಂದಿದ್ದೀವಿ. ಡಿಯರ್ ಫ್ರೆಂಡ್ಸ್, ಮಿಸ್ ಮಾಡ್ಬೋದು ಇದ್ಕೊಂಡು ಎಲ್ಲರೂ ಬೇಗ ಫ್ರೀ ಆದರೂ ಇನ್ನೊಂದು ಟ್ರಿಪ್ ಹೋಗೋಣ. ನಾನು ಏನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಒಂದು ಕಾಡು ಮಧ್ಯ, ಒಂದು ಬೆಟ್ಟದ ಮಧ್ಯೆ ಇಂಥ ದೇವಸ್ಥಾನಗಳೆಲ್ಲ ಕಟ್ಟಿದ್ದಾರೆ ಅಂತ ಅಂದರೆ, ಅದು ಕನಕಪುರದಲ್ಲಿದೆ ಅಂತ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇಲ್ಲಿಂದನೇ ಶುರು ಆಗುತ್ತೆ ಬೆಟ್ಟಕ್ಕೆ ಹತ್ತೋದಕ್ಕೆ. ಹತ್ತೋಕ್ಕೆ ಮುಂಚೆ ಇಲ್ಲಿ ಪ್ರಥಮ ಪೂಜೆ ಅಧಿಪತಿ ವಿಘ್ನ ವಿನಾಯಕ ಇದ್ದಾರೆ. ಅವ್ರ ಕೈ ಮುಕ್ಕೊಂಡು ಕಟ್ ಮಾಡಬೇಕು. ಇವರೇ ನನ್ನ ಫ್ರೆಂಡ್ಸ್ ಒಳಗೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ನೋಡಿ, ಒಂದು 50 ಮೆಟ್ಲು ಹತ್ಕೊಂಡು ಬಂದಮೇಲೆ ಇಲ್ಲಿಂದ ಕೆಳಗಡೆಯಿಂದ ಬಂದಿದ್ದೀವಿ. ಟಾಪ್ ಹೋಗಿದ್ದೀವಿ. ಇಲ್ಲೊಂದು 10 ಮೆಟ್ಲಿದೆ. ಇದನ್ನು ಹತ್ತಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ನೀವು ದರ್ಶನ ಪಡ್ಕೊಳ್ಳಿ. ದೇವ್ರು ನೋಡ್ರಲ್ಲ ಫ್ರೆಂಡ್ಸ್ ಹೆಂಗಿದೆ ಅಂತ. ಈಗ ಮೇನ್ ಪಾಯಿಂಟ್ ಬರ್ತಾ ಇದ್ದೀನಿ, ವ್ಯೂ. ಓಕೆನಾ? ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಚಾಲೆಂಜ್ ಮಾಡ್ತೀನಿ, ಕಂಡು ಹೋಗ್ತೀವಿ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಎಕೋ ಹೊಡೆಯುತ್ತೆ, ಎಷ್ಟು ಪೀಸ್ ಆಗಿದೆ ಅಂತ. ನಮ್ಮ ತಾಯಿ ಕಂಡ್ರೆ ಇಷ್ಟ, ಅದಕ್ಕೋಸ್ಕರ ಲವ್ ಯು ಅಮ್ಮ ಅಂತಂದರೆ ನೀವು ಬಂದು ನಿಮ್ಗೆ ಯಾರು ಇಷ್ಟ ಆ ಹೆಸರು ಕೂಗಿ ಅವ್ರಿಗೆ ಶೇರ್ ಮಾಡಿ. ಡೇ ಔಟ್ ಮಾಡಬೇಕು ಅಂತಂದರೆ ಇದು ತುಂಬ ಬೆಸ್ಟ್ ಪ್ಲೇಸ್. ಬನ್ನಿ, ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ನೀವು ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ನೋಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ ಸಿದ್ದೇಶ್ವರ ಬೆಟ್ಟ, ಸವರೆಘಟ್ಟ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದ್ಯಾಟ್ ಟೇಕ್ ಕೇರ್, ಬಾಯ್.